ಕಾಂಪಿಟೇಟಿವ್ ಎಕ್ಸಾಮ್ಸ್ ಆರ್ ಚೀಟಿಂಗ್ ಯುವರ್ ಸೆಲ್ಫ್. ನಿಮ್ಮ ನೀವೇ ಚೀಟ್ ಮಾಡ್ಕೊಳ್ತಾ ಇದ್ದೀರಾ, ಸತ್ಯದ ಜೊತೆ ಸಂಘರ್ಷ ಮಾಡ್ತಾ ಇದ್ದೀರಾ. ಫಸ್ಟ್ ಸ್ಟೆಪ್ ಏನಪ್ಪಾ ಅಂತಂದ್ರೆ ಇಟ್ ಈಸ್ ಕ್ಲಾರಿಟಿ ತರಬೇಕು. ಯಾವುದೇ ವಿಷಯದಲ್ಲಿ ಕ್ಲಾರಿಟಿ ತರಬೇಕು. ಕ್ಲಾರಿಟಿ ಇಲ್ಲದೆ ಅದರಲ್ಲೋ ತೊಡ್ಕೊಂಡ್ರೆ ಓಕೆ ಅದು ನನ್ನೆಲ್ಲೋ ಕರ್ಕೊಂಡು ಹೋಗ್ತದೆ. ಏನಪ್ಪ ಒಂದು ನೀ ಕ್ಲಾರಿಟಿ, ಯಾಕೆ ಕಾಂಪಿಟೇಟಿವ್ ಎಕ್ಸಾಮ್ ಮಾಡ್ಬೇಕಂತೀಯ, ಯಾಕೆ ಗೌರ್ಮೆಂಟ್ ಎಕ್ಸಾಮ್ ಬೇಕು, ನಿಮಗೆ ಗೌರ್ಮೆಂಟ್ ಜಾಬ್ ಬೇಕು, ಈ ಪ್ರಶ್ನೆ ಹಾಕೋಬಹುದು. ಹಾಕೊಂಡು ಕೇಳಿದ್ರೆ ಉತ್ತರ ಬರೀ ವೈ ಐ ವಾಂಟ್ ಟು ಬಿ ಇನ್ ಗೌರ್ಮೆಂಟ್ ಜಾಬ್, ನಾನು ಒಂದು ಓಕೆ ಗೌರ್ಮೆಂಟ್ ಹುದ್ದೆಯಲ್ಲಿ ಯಾಕೆ ಇರ್ಬೇಕಂತೇನೆ ಅಂತ ಒಂದು ಪ್ರಶ್ನೆ ಹಾಕೋತಾರೆ, ಉತ್ತರ ಬರೀಬಹುದು. ಸ್ವಲ್ಪ ರಿಯಾಲಿಟಿ ಆಫ್ ಗೌರ್ಮೆಂಟ್ ಜಾಬ್ಸ್ ಏನು ಅಂತ ತಿಳ್ಕೊಳ್ಳಿ. ನಾವು ಮುಂದಿನ ವಿಡಿಯೋಸ್ ನಲ್ಲಿ ಹೇಳ್ತಾ ಹೋಗ್ತೀನಿ. ಸತ್ಯವನ್ನು ಮಾತಾಡೋದು ಬಹಳ ಜನ ಮುಚ್ಚಿಟ್ಟು ಬರೇ ನಮ್ಗೆ ಒಳ್ಳೇದನ್ನೇ ತೋರಿಸ್ತಾ ಇದ್ದಾರೆ. ಇಲ್ಲ ಗೌರ್ಮೆಂಟ್ ಜಾಬ್ ನೀ 10 ಸಲ ಫೇಲ್ ಆದ್ರೆ 15ನೇ ಸಲ ಪಾಸ್ ಆಗ್ತಿ ಮಾಡು. ಕರೆಕ್ಟ್ 10 ಸಲ ಫೇಲ್ ಇದಕ್ಕಾಗಿ ಕಾರಣ ಏನು ಸರ್? ನಾನು ಯಾವುದೋ ಒಂದು ಕ್ಷೇತ್ರಕ್ಕೆ ಯೋಗ್ಯನಿಲ್ಲ ಇರುತ್ತೋ ಅದಕ್ಕೆ ನಾನು ಕಾಂಪಿಟೇಟಿವ್ ಎಕ್ಸಾಮ್ ಬ್ಯಾನ್ ಹಾಕ್ತಿದ್ದೀನಿ, ಇದೊಂದೇ ನನ್ನ ಕಾರ್ಯ ಅಂತಂದ್ರೆ ಓಕೆ ಅಕ್ಸೆಪ್ಟೆಡ್, 100% ಮಾಡು. ಏನ್ ಮಾಡ್ತಾ ಇದ್ದೀವಿ, ವಾಟ್ ಇಸ್ ಯುವರ್ ಪ್ಲಾನ್? ಆ ಸಾಮರ್ಥ್ಯವನ್ನು ಉಳಿಸ್ಕೊಳ್ಳಿಕ್ಕೆ ಆ ಒಂದು ಏನು ಆ ಶಕ್ತಿನ ಪ್ರಕಟ ಮಾಡ್ಬೇಕಂತಂದ್ರೆ ನೀನು ಏಕಾಗ್ರತೆ ಸಂಕಲ್ಪ ಶಕ್ತಿ ಬೆಳೆಸ್ಕೋಬೇಕಂದ್ರೆ ಏನ್ ಮಾಡ್ತಾ ಇದ್ದೀವಿ? ವಾಟ್ ಈಸ್ ಯುವರ್ ಡೈಲಿ ಶೆಡ್ಯೂಲ್? ಮಾರ್ನಿಂಗ್ ಟು ಈವ್ನಿಂಗ್ ಏನ್ ಶೆಡ್ಯೂಲ್ ಇದೆ? ಕ್ಲಾಸ್ ಹೋಗ್ತೀಯ, ಅಟೆಂಡ್ ಆಗ್ತೀಯ, ಬರ್ತೀಯ, ಕರೆಕ್ಟ್ ಮುಂದೆ. ಸೊ ಆಸ್ಕ್ ಯುವರ್ಸೆಲ್ಫ್ ದಿಸ್ ಕ್ವೆಶ್ಚನ್. ಒಂದು ವೇಳೆ ಏನೋ ಒಂದು ಕಾರಣದಿಂದ ಆಗಿಲ್ಲ ಅಂದ್ರೆ ವಾಟ್ ಈಸ್ ಯುವರ್ ಪ್ಲಾನ್ ಬಿ? ಒಪ್ಕೊಳ್ಬೇಕಾಗುತ್ತೆ. ಜೀವನದಲ್ಲಿ ಎಲ್ಲ ಅನ್ಕೊಂಡದೇ ಆಗುದಿಲ್ಲ. ಇಂಡಿಯಾ ಆಸ್ಟ್ರೇಲಿಯಾ ಮ್ಯಾಚ್ ನಲ್ಲಿ ಇಂಡಿಯಾದವರು 10 ಸಲ ಗೆದ್ರು, ಎಲ್ಲಾ ಮ್ಯಾಚ್ಗಳನ್ನು ಗೆದ್ರು. ಫೈನಲ್ ನಲ್ಲಿ ಸೋಲ್ತಾರಂತ ಯಾರು ಕಲ್ಪನೆನೇ ಮಾಡ್ಕೊಂಡಿದ್ದಿಲ್ಲ, ಅವರು ಕಲ್ಪನೆ ಮಾಡ್ಕೊಂಡಿದ್ದಿಲ್ಲ ಅನ್ಸುತ್ತೆ, ಬಟ್ ಸೋತ್ರು. ಹಾಗೇನೆ ತಾವು ಒಳ್ಳೆ ಪ್ರಿಪರೇಷನ್ ಆಗಿರ್ಬೋದು, ಆಗಿ ಗೆದ್ಬಿಟ್ರೆ ಮುಗ್ದೋಯ್ತು. ಸೋತ್ ಬಿಟ್ರೆ ಏನಿದೆ? ವಾಟ್ ಈಸ್ ಯುವರ್ ಪ್ಲಾನ್ ಬಿ? ಇಂಡಿಯಾದವ್ರು ಸೋತ್ರು, ಈಗ ಅವ್ರ ಪ್ಲಾನ್ ಬಿ ಅಂದ್ರೆ ಮುಂದಿನ ಮ್ಯಾಚ್ಗೆ ರೆಡಿ ಆಗ್ತಾರೆ ಮತ್ತೆ ಬರೀ, ಯಾಕಂದ್ರೆ ಅವ್ರದ್ದು ಕ್ಷೇತ್ರ ಫಿಕ್ಸ್ ಆಗಿಬಿಟ್ಟಿದೆ. ಸಪೋಸ್ ನಿಮ್ದು ಆಗಿಲ್ಲ ಅಂತಂದ್ರೆ ವಾಟ್ ಈಸ್ ಯುವರ್ ಪ್ಲಾನ್ ಬಿ? ಇಲ್ಲ ಸರ್ ನಾವು ಒಂದ್ ವೇಳೆ ಇದು ಮಾಡ್ತೀನಿ ಸರ್, ಇದು 5 ವರ್ಷ ಮಾಡ್ತೇನೆ, ಇಲ್ಲ 3 ವರ್ಷ ಮಾಡ್ತೇನೆ, ನಾ 3 ವರ್ಷದವರೆಗೆ ನಾನು 100% ಎಫರ್ಟ್ ಆಗ್ತೇನೆ, ವಿತ್ ಶೆಡ್ಯೂಲ್ ಆಗ್ತೇನೆ, ನಾ ಒಂದು ಜಾಬನ್ನು ಗಿಟ್ಟಿಸಿರ್ತೀನಿ, 5 ವರ್ಷ ಮಾಡ್ತೀನಿ. ಇನ್ನೂ ಒಂದು ಫಿಕ್ಸ್ ಮಾಡೋರು, ಯುವರ್ ಟೈಮ್ ಇಟ್ ಇಸ್. ಐ ಡೋಂಟ್ ವಾಂಟ್ ಟು ಫಿಕ್ಸ್ ಅಪ್. ನೀವು 1 ವರ್ಷ ಮಾಡೋ ಆಮೇಲೆ ಬೇರೆ ನೋಡು ಅಂತ ಹೇಳೋದಿಲ್ಲ, ನಿನ್ ಟೈಮ್, ಬಟ್ ಫಿಕ್ಸ್ ಅಪ್. ಅವಾಗ ಮನಸ್ಸಿಗೆ ಒಂದು ಟಾರ್ಗೆಟ್ ಇರುತ್ತೆ, ಚಾಲೆಂಜ್ ಇರುತ್ತೆ. ಆ್ಯಂಡ್ ಇಫ್ ಯು ಡೂ ಇಟ್ ಫಾರ್ ಕಂಟಿನ್ಯೂಸ್ಲಿ ದೆನ್ ಅದರಲ್ಲಿ ಸಕ್ಸಸ್ ಬಂದರೆ ಒಳ್ಳೇದು. ಇಲ್ಲ ಅಂದ್ರು ಸರ್ ನಾನು ಸೈಮಲ್ಟೇನಿಯಸ್ಲಿ ಪ್ಲಾನ್ ಬಿ ರೆಡಿ ಇದ್ದೇನೆ, ಪ್ಲಾನ್ ಬಿ ನಾ ರೆಡಿ ಮಾಡಿಕೊಂಡು ನಾನು ಇದೊಂದು ವೇಳೆ ಇದೇನಾದರೂ ಒಂದು ವೇಳೆ ನಾ ಅನ್ಕೊಂಡಂಗೆ ಆಗಿಲ್ಲ ಅಂದರೆ, ಯಾಕಂದರೆ ಕಾಂಪಿಟೇಟಿವ್ ಎಕ್ಸಾಮ್ ಬರೋರೇ ಅಷ್ಟು ಜನ, ಅದರಲ್ಲಿ ನಾನು ಜಾನ ಇರ್ಬೋದು, ಬಟ್ ಆ ಒಂದು ಮಾರ್ಕ್ ಮುಟ್ಬೇಕಲ್ಲ, ಅದು ಮುಟ್ಲಿಕ್ಕೆ ಆಗಿಲ್ಲ ಅಂದರೆ ದೆನ್ ದಿಸ್ ಇಸ್ ಮೈ ಪ್ಲಾನ್ ಬಿ ಅಂತ ಏನಾದರೂ ವಿಚಾರ ಮಾಡಿಟ್ಟಿದ್ರಾ? ಯು ನೀಡ್ ಟು, ಮೈ ಡಿಯರ್ ಫ್ರೆಂಡ್ಸ್, ಯು ನೋ ವಾಟ್ ಈಸ್ ದ ಸ್ಟ್ಯಾಟಿಸ್ಟಿಕ್ಸ್? ಓಕೆ, ಕಳೆದ ಒಂದು 8 ರಿಂದ 10 ವರ್ಷದಲ್ಲಿ ಭಾರತದಲ್ಲಿ ಟೋಟಲ್ ಕಾಂಪಿಟೇಟಿವ್ ಎಕ್ಸಾಮ್ ಬರೆದವ್ರು ಎಷ್ಟಂದ್ರೆ 22 ಕೋಟಿ ಜನ ಅಂತ. ಅದರಲ್ಲಿ ಸೆಲೆಕ್ಟ್ ಆದವರೆಷ್ಟು ಅಂದರೆ ಗೌರ್ಮೆಂಟ್ ಜಾಬನ್ನು ಗಿಟ್ಟಿಸ್ಕೊಂಡವರೆಷ್ಟು 7.5 ಲಕ್ಷ ಜನ. ಏನು ಪರ್ಸೆಂಟೇಜ್ ಆಗುತ್ತೆ ಇದು ಅಂದರೆ, ಎಷ್ಟು ಜನ ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ ಬರೆದ್ರು, ಎಷ್ಟು ಜನ ಸೆಲೆಕ್ಟ್ ಆದರು ಅಂದರೆ, ಇಷ್ಟು ಜನ ಎಕ್ಸಾಮ್ ಆಮೇಲೆ ಅಪ್ಲಿಕೇಶನ್ ಹಾಕಿದ್ರು, ಇಷ್ಟೇ ಜನ ಸೆಲೆಕ್ಟ್ ಆದರು. ಪರ್ಸೆಂಟೇಜ್ ಏನು ಸರ್, ಎಷ್ಟು ಸೆಲೆಕ್ಷನ್ ಅಂದರೆ 0.33%. 3 ಅಲ್ಲ, 0.33% ಅಂದರೆ 0.30% ಅಪ್ರಾಕ್ಸಿಮೇಟ್ಲಿ. ಗೊತ್ತಾಯ್ತಾ? ಅಂದರೆ 100 ರೂಪಾಯಿನಲ್ಲಿ 30 ಪೈಸಾ, 33 ಪೈಸಾ ಅಷ್ಟೆ. 30 ಪೈಸಾ ಅಲ್ಲ, 3 ರೂಪಾಯಿ ಅಲ್ಲ, 100 ರೂಪಾಯಿನಲ್ಲಿ 3 ರೂಪಾಯಿ ಅಂದರೆ 10% ಆಯಿತು. ಬಟ್ 0.33% ಅಂದರೆ ಇನ್ನೂ ಕಡಿಮೆ ಆಯಿತು. ಗೊತ್ತಾಯ್ತಾ? ಸೊ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಮೈ ಡಿಯರ್ ಫ್ರೆಂಡ್ಸ್, ಅಷ್ಟು ಜನ ಬರೀತಾರೆ. ಈಗ IAS ಎಕ್ಸಾಮ್ಗೆ ಒಂದು 700 ರಿಂದ 1000 ಸೀಟ್ಸ್ ಇದ್ದು ಅಂದರೆ 16-17 ಲಕ್ಷ ಜನ ಬರೀತಾರೆ ಎಕ್ಸಾಮ್. ಅಂದ್ರೆ ನಾನು ಡಿಸ್ಕರೇಜ್ ಮಾಡ್ತಾ ಇಲ್ಲ ನಿಮಗೆ, ದ್ಯಾಟ್ ಈಸ್ ದ ಗೇಮ್ ಯು ಆರ್ ಪ್ಲೇಯಿಂಗ್. ಅಷ್ಟು ದೊಡ್ಡ ಆಟ ಆಡ್ತಾ ಇದ್ದೀರಾ. ಹೆಂಗ್ ವರ್ಲ್ಡ್ ಕಪ್ ಮ್ಯಾಚ್ ಎಷ್ಟು ದೊಡ್ಡದಿದೆ ಹಂಗೆ ನೀನು ಒಂದು ಆಟದಲ್ಲಿ ಇದೆಯಾ. ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಕಾಂಪಿಟೇಟಿವ್ ಎಕ್ಸಾಮ್ ಇಸ್ ನಾಟ್ ಅನ್ ಎಕ್ಸಾಮ್, ಇಟ್ ಇಸ್ ಎ ಕಾಂಪಿಟೇಟಿವ್ ಗೇಮ್. ಇದೊಂದು ಆಟ ಅಂತ ತಿಳ್ಕೊಳ್ಬೇಕು. ಆ ಆಟ ಅಂದ ತಕ್ಷಣ ನನ್ನ ಅಪೋಸಿಷನ್ ಯಾರಿದ್ದಾರೆ, ಅವ್ರ ಸ್ಟ್ರೆಂತ್ ವೀಕ್ನೆಸ್ ಏನು, ಅವ್ರು ಏನು ನೋಡ್ತಾ ಇದ್ದಾರೆ, ಅದ್ರ ಪ್ರಕಾರ ನಾ ಪ್ರಿಪೇರ್ ಆಗಬೇಕು. ಗೊತ್ತಾಯ್ತಾ? ಮುಂದೆ ಬ್ಯಾಟಿಂಗ್ ಹೆಂಗಿದ್ದಾನೆ ಅವ್ನು ನೋಡ್ಕೊಂಡು ನೀವು ಬಾಲಿಂಗ್ ಹಾಕ್ಬೇಕಲ್ಲ. ಗೊತ್ತಾಯ್ತಾ? ಅವ್ನು ಮುಂದೆ ಬಾಲ್ ಹಾಕಿದ್ರೆ 6 ಹೊಡಿತಾನೆ ಅಂತ ನೀವು ನೋಡಿರ್ತೀಯ, ಮೊದಲೇ ಟಿವಿಯಲ್ಲಿ ನೋಡಿ, ಅವನ್ನೆಲ್ಲ ರಿಪ್ಲೈ ಎಲ್ಲ ನೋಡಿ, ಇವ್ನಿಗೆ ಅಲ್ಲೇ ಹಾಕ್ಬಾರ್ದು ಇಲ್ಲೇ ಹಾಕ್ಬೇಕು ಅಂತ ಪ್ಲಾನ್ ಹಾಕ್ತೀಯಲ್ಲ ನೀನು. ಗೊತ್ತಾಯ್ತಾ? ಹಂಗೆ ಅಪೋಸಿಷನ್ ಅವ್ನು ಎಲ್ಲಿ ಬಾಲ್ ಹಾಕಿದ್ರೆ ಇವ್ನು ಎಲ್ಲಿ ಹಾಕ್ತಾನೆ ಅಲ್ಲಿ ಹೊಡಿಬೇಕು ಅಂತ ಅವ್ನು ಪ್ಲಾನ್ ಮಾಡಿರ್ತಾನಲ್ಲ. ಹಂಗೆ ಈಗ ನಿಮಗೆ ಯಾರ ಜೊತೆ ಇದು ಕಾಂಪಿಟೇಷನ್, ಯಾರ ಜೊತೆ ಇದು ಆಟ ಅಂದರೆ, ಈಗ ಸಪೋಸ್ ನೀವು IAS ಎಕ್ಸಾಮ್ ಬರೀತಾ ಇದೆಯಾ ಅಂದರೆ ನಿನ್ನ ಅಪೋನೆಂಟ್ ಯಾರಪ್ಪ ಅಂದ್ರೆ UPSC ಅವರು. UPSC ಅವರು ಅವ್ರು ಹೆಂಗೆ ಆಟವನ್ನು ಸೃಷ್ಟಿ ಮಾಡಿರ್ತಾರೆ, ಅವ್ರು ಏನು ಗೇಮ್ ಪ್ಲಾನ್ ಮಾಡಿರ್ತಾರೆ ಅದನ್ನ ತಿಳ್ಕೊಂಡು ನನ್ನ ಗೇಮನ್ನು ರೆಡಿ ಮಾಡಬೇಕು. ಹಂಗೆ KPSC ಅವರು ತನ್ನ ಗೇಮ್ ಪ್ಲಾನ್ ಮಾಡಿರ್ತಾರೆ, ಅದ್ರ ಪ್ರಕಾರ ನನ್ನ ಗೇಮನ್ನು ರೆಡಿ ಮಾಡಬೇಕು. ಗೊತ್ತಾಯ್ತಾ? ಇಟ್ ಈಸ್ ಎ ಗೇಮ್, ಆಟ ಇದು. ಸೊ ಆಟಕ್ಕೆ ರೆಡಿ ಆಗ್ತಾ ಇದ್ದೀರಾ?
ಕಂಟಿನ್ಯೂಸ್ ಪ್ರಾಕ್ಟೀಸ್ ಬೇಕು. ಇವತ್ತು ಕ್ರಿಕೆಟ್, ಇವತ್ತು ಕೊಹ್ಲಿ ಇವತ್ತು ಮುಗೀತು ಮ್ಯಾಚ್ ಅಂದರೆ ನಾಳೆ ಮಾರ್ನಿಂಗ್ ಮಲಗಿಬಿಡ್ತಾರೆ ಅವರು, ಮತ್ತೆ 4 ಗಂಟೆಗೆ ಎದ್ದು ಪ್ರಾಕ್ಟೀಸ್ ಮಾಡ್ತಾರೆ. ಸೊ ತಾವು ಪ್ರಾಕ್ಟೀಸ್ ಕಂಟಿನ್ಯೂಸ್ ಇದೆಯಾ, ಆರ್ ಆರ್ ಯು ಸ್ಟಾಪಿಂಗ್ ಸಮ್ವೇರ್? ಸೊ ಪ್ಲೀಸ್ ಆಸ್ಕ್ ಯುವರ್ ಸೆಲ್ಫ್ ದಿಸ್ ಕ್ವಶನ್, ಮೈ ಡಿಯರ್ ಫ್ರೆಂಡ್ಸ್. ಎಷ್ಟು ಪ್ರಶ್ನೆಗಳನ್ನು ಕೇಳಿದ್ದೇನೆ ನಾನೀಗ, ರೈಟ್? ನಾನು ಎಲ್ಲ ಬರೆದಿಟ್ಕೊಂಡಿದ್ದೇನೆ, ಏನು ಕೇಳಬೇಕು ಇವರಿಗೆ ಪ್ರಶ್ನೆ, ನಾನು ವಿಚಾರ ಚಿಂತನೆ ಮಾಡಿ 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 ವಾಟ್ ಈಸ್ ದ್ಯಾಟ್ ವಿ ನೀಡ್ ಟು ಆಸ್ಕ್ ಅಂತೇಳಿ. ಓಕೆ, ಈಗ ಮುಂದೊಂದು ಪ್ರಶ್ನೆ ಕೇಳಬೇಕು. ಹೌದು, ಈಗ ನಾನು ನನ್ನ ಡಿಗ್ರಿ ಹೇಗೆ ಮಾಡಿದೆ? ಈ ದೊಡ್ಡ ಆಟ ಆಡಬೇಕಂದ್ರೆ ನನ್ನ ಡಿಗ್ರಿ ಹೇಗೆ ಮಾಡಿದೆ? ನಾನು ಡಿಗ್ರಿಯಲ್ಲಿ ನಾನು ಏನು ಮಾರ್ಕ್ಸ್ ತೊಗೊಂಡೆ ಅವೆಲ್ಲ ನನ್ನ ಮಾರ್ಕ್ಸಾ ಇಲ್ಲ ಟೀಚರ್ ಕೊಟ್ಟ ಮಾರ್ಕ್ಸಾ ಅಂತ ಪ್ರಶ್ನೆ ಕೇಳ್ಕೊಳ್ಬೇಕು. ಏನು ಸರ್ ಇದು ಇಂಥ ಪ್ರಶ್ನೆ ಕೇಳ್ತಾ ಇದೆ? ಹೌದು, ನಿಜ ಇದೆ. ಎಷ್ಟೋ ಹುಡುಗರು ಸರ್ಪ್ರೈಸು, ಲೈಕ್ ನಾನು ಬರೆದಿದ್ದ ಸರ್ ಇಷ್ಟೊಂದು ಮಾರ್ಕ್ಸ್ ಬಿದ್ದುಬಿಟ್ಟಿದೆ ಅಂತೇಳಿ, ರೈಟ್? ಸೊ ನಾನು ಬರೆದಿದ್ದಕ್ಕೆ ಮಾರ್ಕ್ಸ್ ಸಿಗ್ತಾ, ಏನು ಟೀಚರ್ ಕೊಟ್ಟ ಮಾರ್ಕ್ಸಾ? ನಿಜವಾಗ್ಲೂ ನಾ ಬರೆದಿದ್ದು ಎಷ್ಟು ಪರ್ಸೆಂಟೇಜು? ಹೌದಾ? ರೈಟ್. ಸರ್ ನನ್ನೊಂದು 60% ಆಗಿದೆ ಸರ್ ಅಂತಂದರೆ, 60% ಆಗಿದೆ ಅಂದರೆ ನಿನ್ನ ಜೊತೆ ಬಿ ಎದಲ್ಲಿ, ಬಿ ಕಾಮ್ನಲ್ಲಿ, ಬಿ ಎಸ್ ಸಿಲಿ, ಬಿ ಎಲ್ಲಿ ನೀ ಎಷ್ಟು ಜನ ಬರೆದ್ರಪ್ಪ ಎಕ್ಸಾಮು ಕರ್ನಾಟಕದಲ್ಲಿ? ಸರ್ 1,00,000 ಜನ ಬರೆದಿದ್ದಾರೆ ಸರ್. 1,00,000 ಬರೆದಿದ್ದಾರೆ ಅಂದರೆ ನೀನು 60% ತೊಗೊಂಡಿದ್ಯಾ ಅಂದರೆ ಎಷ್ಟು ಪರ್ಸೆಂಟೇಜ್ ಆದಿ ಅದರಲ್ಲಿ? 1,00,000 ಜನದಲ್ಲಿ ಸರ್ ನಾನು ಒಂದು ನನಗತ್ತೇನೆ 60% ತೊಗೊಂಡವರು ಒಂದು 30-35,000 ಜನ ಇರಬೇಕು ಸರ್. ಹೌದಾ? ಅದಕ್ಕಿಂತ ಕಡಿಮೆ ತೊಗೊಂಡು ಒಂದು 20,000. ಟಾಪ್ನಲ್ಲಿ ಬರೋರು ಅಂದರೆ ಒಂದು 5,000-6,000 ಜನ ಇರ್ಬೋದು. ಸೊ ನೀ ಅಷ್ಟು ದೂರ ಇದೆಯಾ, ನಿನ್ನ ಒಂದು ಕ್ಷೇತ್ರದಲ್ಲೇ ಬಿ ಎ, ಬಿ ಕಾಮ್, ಬಿ ಎಸ್ ಸಿ, ಎಮ್ ಎ, ವಾಟ್ ಎವರ್ ಇಟ್ ಇಸ್, ನೀ ಏನು ಮಾಡಿದೆಯಾ ಅದರಲ್ಲೇ ಅಷ್ಟು ದೂರ ಇದೆಯಾ. ಬಟ್ ಇವತ್ತು ನೀನು ಆ ಎಷ್ಟೇ ಇರಲಿ, ನೀನು 30%, 40% ರೇಂಜ್ನಾಗ ಇದೆಯಾ ಅಂದರೆ ಅದನ್ನು 0.33%ಗೆ ತೊಗೊಂಬರ್ಬೇಕಲ್ಲ. ಇದನ್ನು ಮಾಡಬೇಕಂದ್ರೆ ನೀ ಯಾವ್ಯಾವ ಕ್ಷೇತ್ರದಲ್ಲಿ ಚಲೋ ಆಗಬೇಕು, ಎದರಲ್ಲಿ ನಿನ್ನ ವೀಕ್ನೆಸ್ ಇದೆ, ಆಪ್ಟಿಟ್ಯೂಡ್ನಲ್ಲಿ ಇದೆಯಾ, ಏನು ನಿಂದು ಲಾಜಿಕಲ್ ರೀಸನಿಂಗ್ನಲ್ಲಿ ಇದೆಯಾ, ಇಲ್ಲ ಹಿಸ್ಟ್ರಿಯಲ್ಲಿ ವೀಕ್ ಇದೆಯಾ, ಇಲ್ಲ ಜನರಲ್ ನಾಲೆಜಲ್ಲಿ ವೀಕ್ ಇದೆಯಾ, ಕರೆಂಟ್ ಅಫೇರ್ಸ್ನಲ್ಲಿ ವೀಕ್ ಇದೆಯಾ, ಎದರಲ್ಲಿ ನಾ ವೀಕ್ ಇದ್ದೇನೆ, ಎದರಲ್ಲಿ ನಾ ಒಟ್ಟೆ ತೊಡಗಿಸ್ಕೊಂಡೇ ಇಲ್ಲ. ಇಷ್ಟು ದಿವಸ ನಾ ಕರೆಂಟ್ ಅಫೇರ್ಸ್ ಅಂದರೆ ಗೊತ್ತಿಲ್ಲ, ಬಟ್ ಈಗ ಕಲಿಬೇಕಾಗಿದೆ. ಹಿಸ್ಟ್ರಿ ಏನು ಸಬ್ಜೆಕ್ಟ್ ಪಾಸ್ ಆಗಿ 90 ತೊಗೊಂಡಿದ್ದೇನೆ, ಬಟ್ ನಿಜವಾದ ಹಿಸ್ಟ್ರಿ ನಂಗೆ ಗೊತ್ತಿಲ್ಲ, ರೈಟ್? ಯಾಕಂದ್ರೆ ಸಿಲೆಬಸ್ ಓರಿಯೆಂಟೆಡ್ ಇದೆ, ಓದಿದೆ, ನೆನ್ಪಿಟ್ಟುಕೊಂಡಿದೆ, ಹೋಗಲ್ಲಿ ಹಾಕಿದೆ, ಅದು ಅವಾಗ ಮಾರ್ಕ್ಸ್ ಬಂದ್ಬಿಡ್ತು. ಬಟ್ ಈಗ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಇದು ನಡೆಯೋದಿಲ್ಲ. ನನ್ನಂತವರೇ ಎಷ್ಟೋ ಜನ ಬಂದಿರ್ತಾರೆ, ಅವರೆಲ್ಲನೂ ಬರಿತಾ ಇರ್ತಾರೆ. ಅದಕ್ಕೆ ನಾನು ಆ ಟಾಪ್ 0.33%ನಲ್ಲಿ ಬರಬೇಕು ಅಂತಂದ್ರೆ ನನ್ನನ್ನೇ ನಾ ಆ ಸಾಮರ್ಥ್ಯಕ್ಕೆ ತೊಡಗಿಸ್ಕೊಳ್ಬೇಕು ಅಂದ್ರೆ ನನ್ನ ಕೆಲಸ ಭಾಳ ಇದೆ. ಇವತ್ತು ನಾ ಇಷ್ಟು ದೂರ ಇದ್ದೇನೆ, ನಾ ಇಲ್ಲಿ ಬರಬೇಕಂದ್ರೆ ಇಷ್ಟು ಗ್ಯಾಪ್ ಏನಿದೆಯಲ್ಲ, ಈ ಗ್ಯಾಪ್ ಫಿಲ್ಅಪ್ ಮಾಡಲಿಕ್ಕೆ ನಾ ಏನೇನು ಮಾಡಬೇಕು? ನಾನೇ ಸ್ವಂತ ಮಾಡಬೇಕಾ? ಸ್ವಂತ ಏನು ಪ್ರಾಕ್ಟೀಸ್ ಮಾಡಬೇಕು? ಕೋಚಿಂಗ್ ಏನು ತಗೊಳ್ಬೇಕು? ಇದನ್ನು ಯಾರಪ್ಪ ವಿಚಾರ ಮಾಡೋರು?